ಆಡ್ತಾ ಆಡ್ತಾ ಮಕ್ಕಳು ಮನೆಯನ್ನೇ ಕಟ್ಬಿಟ್ರು ಅನ್ನೋ ಹಿರಿಯರು ನುಡಿ ಇದ್ದ ಹಾಗೆ ನಾವು ಕೂಡ ಈ ಕಗ್ಗವನ್ನು ಓದಬೇಕು ಅನ್ನೋ ಹಂಬಲದಿಂದ ಶುರು ಮಾಡಿ ಓದ್ತಾ ಓದ್ತಾ ಅದನ್ನು ಎಲ್ರಿಗೂ ಹಂಚೋದಿಕ್ಕೆ ಶುರು ಮಾಡಿದ್ವಿ. ಈ ಸಿಹಿಯನ್ನು ಹಂಚೋದಿಕ್ಕೆ ನಮಗೆ ಪ್ರೋತ್ಸಾಹ ಅನ್ನೋ ಸಕ್ಕರೆ ಇನ್ನಷ್ಟು ಬೇಕು. ಇವತ್ತು 700ನೇ ಕಗ್ಗಕ್ಕೆ ಬಂದಿದ್ದೀವಿ. ಇನ್ನಷ್ಟು ಸಿಕ್ಕಿದ್ರೆ ಇನ್ನಷ್ಟು ಸಿಹಿ ಮಾಡ್ತೀವಿ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಈ ಪ್ರಪಂಚದಲ್ಲಿ ಹೇಗೆ ಅಂದರೆ ಅನ್ನ ಬೇಕು ಅನ್ನೋ ಬಯಕೆಗಿಂತ ಚಿನ್ನ ಜಾಸ್ತಿ ಬೇಕು ಅನ್ನೋ ಬಯಕೆ ಜಾಸ್ತಿ ಅಂತ ಹೇಳ್ತಾರೆ. ಆದರೆ ಆ ಚಿನ್ನಕ್ಕಿಂತಲೂ ಹೆಚ್ಚಿನ ತೀಕ್ಷ್ಣವಾದ ಬಯಕೆ ಯಾವುದಂದ್ರೆ ಅದು ಹೆಣ್ಣು ಮತ್ತು ಗಂಡಿನ ಒಂದು ಪರಸ್ಪರ ಒಂದು ಆಕರ್ಷಣೆ ಅಂತ. ಅದು ಇನ್ನೂ ಹೆಚ್ಚು ತೀಕ್ಷ್ಣ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ. ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಸೊ ಈ ಹೆಣ್ಣು ಗಂಡಿನ ಆಕರ್ಷಣೆಗಿಂತಲೂ ಇನ್ನೂ ತೀವ್ರವಾದದ್ದು ಯಾವುದು ಅಂತಂದರೆ ಮನ್ನಣೆ, ಗೌರವ ಇದೆಲ್ಲ ಬೇಕು ಅನ್ನೋ ಆಕರ್ಷಣೆ ಅಂತೆ. ಅಲೆಕ್ಸಾಂಡರ್ನ ಕಥೆ ಕೂಡ ನಮಗೆ ಗೊತ್ತಿದೆ. ಕೈ ಹೊರಗಿಟ್ಬಿಟ್ಟು ಹೋಗ್ತಾನೆ ಅವನು ಸತ್ತಾಗ, ಅಂದರೆ ಯಾವ್ದು ಏನು ತೊಗೊಂಡು ಹೋಗ್ತಾ ಇಲ್ಲ ಅಂತ ಗೊತ್ತಾಗಲಿ ಅಂಥೇಳಿ. ಅಷ್ಟೆಲ್ಲ ಅವನು ಭೋಗಿಸಿದ್ಮೇಲೆ ಕೊನೆಗೆ ಏನಾಯಿತು, ಆ ಬಯಕೆ ಅನ್ನೋ ಒಂದು ದುರಾಸೆ ಅವನನ್ನೇ ನುಂಗ್ಕೊಂಡ್ಬಿಡ್ತು. ಈ ರೀತಿಯೇ ನಮ್ಮ ಜೀವನನೂ ಆಗತ್ತೆ ಅಂತ ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.